ಹೃದಯಾಘಾತ ಸಮಸ್ಯೆ ತಡಿಲಿಕ್ಕೆ ತಜ್ಞರ ಸಮಿತಿ ಸಲಹೆ ಕೊಟ್ಟಿದೆ. 15 ವರ್ಷದೊಳಗಿನ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡಬೇಕು ಅಂತ. 15 ವರ್ಷದ ಒಳಗಿನ ಮಕ್ಕಳೇನಿದ್ದಾರೆ ಅವರಿಗೆ ತಪಾಸಣೆ ಆಗಬೇಕು. ಎಲ್ಲ ಶಾಲಾ ಮಕ್ಕಳನ್ನು ಹೃದಯ ತಪಾಸಣೆಗೆ ಒಳಪಡಿಸಬೇಕು ಅಂತ ಹೇಳಿ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಶಾಲೆಗಳಲ್ಲಿ ಹೃದಯಾಘಾತದ ಬಗ್ಗೆ ಪಠ್ಯಕ್ರಮ ಅಳವಡಿಸಬೇಕು. ಸಾರ್ವಜನಿಕ ಧೂಮಪಾನ ಕಡ್ಡಾಯ ನಿಷೇಧಕ್ಕೆ ಸಲಹೆ ಕೊಟ್ಟಿದ್ದಾರೆ. ಹೃದಯಾಘಾತ ಹಾಗೂ ಸಮಸ್ಯೆಯ ಬಗ್ಗೆ ರಿಜಿಸ್ಟರ್ ಶುರು ಮಾಡಬೇಕು. ಹೃದಯಾಘಾತದಿಂದ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆಯನ್ನು ಮಾಡಬೇಕು. ಜಿಲ್ಲಾಸ್ಪತ್ರೆಯಲ್ಲಿ ಹೃದಯ ಥಿನ್ನರ್ ಟ್ಯಾಬ್ಲೆಟ್ಗಳನ್ನು ಇಟ್ಕೊಳ್ಬೇಕು. ಹೃದಯದ ಥಿನ್ನರ್ ಅಲ್ಲ, ಅದು ರಕ್ತದ ತೆಳು ಮಾಡುವಂಥ ಟ್ಯಾಬ್ಲೆಟ್ಸ್. ಅದು ಬ್ಲಡ್ ಥಿನ್ನರ್ ಅಂತ ಕರೀತಾರೆ. ಆಸ್ಪಿರಿನ್ ಎನ್ನುವ ಟ್ಯಾಬ್ಲೆಟ್ ಕೂಡ ಅದಕ್ಕೆ ಸೇರ್ಪಟ್ಟಿದ್ದು. ಆಸ್ಪಿರಿನ್ ರೀತಿಯ ಟ್ಯಾಬ್ಲೆಟ್ಗಳವೆಲ್ಲವೂ ಕೂಡ. ಬ್ಲಡ್ ಥಿನ್ನರ್ ಯಾಕೆ ಅಂತ ಹೇಳಿದ್ರೆ, ಹೃದಯದ ನಾಳೆಗಳ ಮೂಲಕ ಹೃದಯದಿಂದಲೇ ರಕ್ತ ಎಲ್ಲ ಕಡೆಗಳಲ್ಲೂ ಕೂಡ ಪಂಪ್ ಆಗುತ್ತೆ. ಶುದ್ಧೀಕರಣಗೊಂಡಂಥ ರಕ್ತ ಇಡೀ ಭಾಗಕ್ಕೆ ಸಪ್ಲೈ ಆಗುತ್ತೆ. ಹೀಗಾಗಿ ಅದು ತೆಳುವಾಗಿದ್ದರೆ ಬೇಗನೆ ರಕ್ತ ಸಂಚಲನಕ್ಕೆ ಅನುಕೂಲ ಆಗುತ್ತೆ, ರಕ್ತ ಪರಿಚಲನೆಗೆ ಅನುಕೂಲ ಆಗುತ್ತೆ. ಅದೇ ದಪ್ಪ ಇದ್ದರೆ ರಕ್ತ ಪರಿಚಲನೆ ಆಗೋದು ತುಂಬ ಕಷ್ಟ ಆಗುತ್ತೆ. ರಕ್ತ ನಾಳಗಳ ಮೇಲೆ ಒತ್ತಡ ಬಿಲ್ಡ್ ಆಗುತ್ತೆ. ಹೃದಯದ 4 ಕೋಣೆಗಳ ಮೇಲೆ ಒತ್ತಡ ಬಿಲ್ಡ್ ಆಗುತ್ತೆ. ಸೊ ಹೀಗಾಗಿ ಹೃದಯದ 4 ಕೋಣೆಗಳ ಮೇಲೆ ಒತ್ತಡ ಬಿಲ್ಡ್ ಆದರೆ ಅದು ಹೃದಯಾಘಾತಕ್ಕೂ ಕೂಡ ಈಡು ಮಾಡಿಕೊಡಬಹುದು. ಇನ್ನೊಂದು ಕಡೆ ರಕ್ತ ದಪ್ಪ ಇದ್ದರೆ ಅದರಲ್ಲಿ ಕೊಬ್ಬಿನಂಶ ಸೇರಿಕೊಂಡ್ರೆ ರಕ್ತ ಸರಾಗವಾಗಿ ಹರಿಯೋದಿಲ್ಲ, ಕೆಲವು ಕಡೆ ನಿಂತ್ಕೊಳ್ಳುತ್ತೆ, ಬ್ಲಾಕ್ ಆಗುತ್ತೆ. ಇದೆಲ್ಲವೂ ಕೂಡ ಬಹಳ ದೊಡ್ಡ ಸಮಸ್ಯೆಗಳಾಗುತ್ತೆ. ಹೀಗಾಗಿ ಇದನ್ನು ನಿವಾರಿಸಬೇಕು ಅಂತ ಹೇಳಿದ್ರೆ ಬ್ಲಡ್ ಥಿನ್ನರ್ ಎನ್ನುವ ಕೆಲವಷ್ಟು ಟ್ಯಾಬ್ಲೆಟ್ಗಳನ್ನು, ಮಾತ್ರೆಗಳನ್ನು ಇಟ್ಟುಕೊಳ್ಬೇಕು ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸಲಹಾ ಸಮಿತಿಯ ಪ್ರಮುಖ ಸಲಹೆಗಳನ್ನು ಒಂದೊಂದಾಗಿ ನೋಡ್ತಾ ಹೋದರೆ ಅವರು ಹೇಳಿದ್ದಾರೆ, 15 ವರ್ಷದ ಒಳಗಿನ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಎಲ್ಲ ಶಾಲಾ ಮಕ್ಕಳನ್ನು ಹೃದಯದ ತಪಾಸಣೆಗೆ ಒಳಪಡಿಸಬೇಕು. ಶಾಲೆಗಳಲ್ಲಿ ಹೃದಯಾಘಾತದ ಬಗ್ಗೆ ಪಠ್ಯಕ್ರಮ ಅಳವಡಿಸಬೇಕು. ವೆರಿ ಇಂಪಾರ್ಟೆಂಟ್. ನೋಡಿ, ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಹೃದಯದ ಆರೋಗ್ಯದ ಬಗ್ಗೆ, ಹೃದಯದ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಚಿಕ್ಕ ವಯಸ್ಸಿನಿಂದಲೇ ಜಾಗೃತಿ ಮೂಡಿಸಿದರೆ ಆರೋಗ್ಯದ ಇಡೀ ಜೀವನ ಪರ್ಯಂತಲೂ ಕೂಡ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಅದು ನೆರವಾಗುತ್ತೆ. ಕೇವಲ ವಿದ್ಯಾರ್ಥಿಗಳು ಮಾತ್ರವಲ್ಲ, ವಿದ್ಯಾರ್ಥಿಗಳ ಕಲಿಕೆಯಿಂದ ಅವರ ಪೋಷಕರಿಗೂ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಹರಡಲಿಕ್ಕೆ ಸಾಧ್ಯವಾಗುತ್ತೆ. ಹೃದಯಾಘಾತದ ಬಗ್ಗೆ ಸಂಪೂರ್ಣ ಜಾಗೃತಿ ಚಿಕ್ಕ ವಯಸ್ಸಿನಲ್ಲಿ ಆಗಬೇಕು ಅಂತ ಹೇಳಿದ್ರೆ ಪಠ್ಯಕ್ರಮವಾಗಿ ಅದನ್ನು ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಅಂತ. ಇನ್ನು ಸಾರ್ವಜನಿಕವಾಗಿ ಧೂಮಪಾನ ಮಾಡೋದಿದೆಯಲ್ಲ, ಕಂಡಲ್ಲಿ ಹೋಗೇ ಬಿಡೋದಪ್ಪ. ಇನ್ನೊಂದು ಕಡೆ ಎಲ್ಲೋ ಅನೇಕ ಜನ ನೋಡಿ ನಾವು ಹೇಳ್ತೀವಿ, ಪಾಪ ಒಂದೇ ಒಂದು ಚಟ ಇರಲಿಲ್ಲ, ಧೂಮಪಾನ ಮಾಡ್ತಾ ಇರಲಿಲ್ಲ, ಮದ್ಯಪಾನ ಮಾಡ್ತಾ ಇರಲಿಲ್ಲ, ಸಿಗರೆಟ್ ಸೇರ್ತಾ ಇರಲಿಲ್ಲ, ಬೀಡಿ ಹಾಕೋರ್ತಾ ಇರಲಿಲ್ಲ, ಈವನ್ ಒಂದು ಅಡಿಕೆ ತಿಂತಾ ಇರಲಿಲ್ಲ ರೀ ಪಾಪ ಅಂತ. ಪ್ಯಾಸಿವ್ ಸ್ಮೋಕರ್ಸ್ ಅಂತ ನಾವೇನು ಹೇಳ್ತೀವಿ. ಒಬ್ಬ ವ್ಯಕ್ತಿ ಪಕ್ಕದಲ್ಲಿ ನಿಂತ್ಕೊಂಡು ಸಿಗರೆಟ್ ಸೇರ್ತಾ ಇದ್ದ ಅಂದರೆ ಅವನ ಪಕ್ಕದಲ್ಲಿ ನೀವು ಕೂತ್ಕೊಂಡು ಅಥವಾ ನಿಂತ್ಕೊಂಡು ನೀವು ಮಾತಾಡಿದ್ರೆ ಅವನ ಸೇದಿದಂಥ ಸಿಗರೆಟಿನ ಹೊಗೆ ನಿಮ್ಮ ದೇಹಕ್ಕೂ ಹೋಗುತ್ತೆ. ಅದು ಬ್ಲಾಕೇಜ್ಗೆ ಕಾರಣ ಆಗುತ್ತೆ. ಪ್ಯಾಸಿವ್ ಸ್ಮೋಕರ್ಗೂ ಕೂಡ ಬಹಳ ದೊಡ್ಡ ಹೊಡೆತ ಆಗಿದೆ. ನೇರವಾಗಿ ಸಿಗರೆಟ್ ಸೇದುವಂಥವ್ರಿಗೆ ಎಷ್ಟು ಹೊಡೆತ ಆಗುತ್ತೋ ಅಷ್ಟೇ ಹೊಡೆತವನ್ನು ಪ್ಯಾಸಿವ್ ಸ್ಮೋಕರ್ಸು ಕೂಡ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಸಾರ್ವಜನಿಕವಾಗಿ ಧೂಮಪಾನ ಮಾಡೋದನ್ನು ನಿಷೇಧ ಮಾಡಬೇಕು ಅಂತ ಹೇಳಿ 18 ವರ್ಷದ ಒಳಗಿನ ಮಕ್ಕಳಿಗೆ ಸಿಗರೇಟು, ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಇಲ್ಲೊಂದು ಹೇಳಿದ್ದಾರೆ. ಇತ್ತೀಚೆಗೆ ಹೈಸ್ಕೂಲ್ ಮಟ್ಟದಲ್ಲಿಯೇ ಕೆಲ ವಿದ್ಯಾರ್ಥಿಗಳು ತಪ್ಪು ದಾರಿಯನ್ನು, ಕಳ್ಳದಾರಿಯನ್ನು ಹಿಡಿಯೋದನ್ನು ನೋಡಿದ್ದೇವೆ. ಕೆಲವಷ್ಟು ಮಕ್ಕಳ ಶಾಲಾ ಬ್ಯಾಗ್ಗಳನ್ನು ಓಪನ್ ಮಾಡಿದ್ರೆ ಸಿಗಬಾರದ ವಸ್ತುಗಳು ಸಿಗುತ್ತೆ. ಅದರಲ್ಲಿ ಸಿಗರೇಟು ಸಿಕ್ಕಿದ್ದು ಉಂಟು, ಬೇರೆ ಬೇರೆ ವಸ್ತುಗಳು ಸಿಕ್ಕಿದ್ದು ಉಂಟು. ಮಕ್ಕಳಿಗೆ 18 ವರ್ಷದ ಕೆಳಗಿನ ಮಕ್ಕಳಿಗೆ ಮಾರಾಟ ನಿಷೇಧ ಇದೆ. ಅದನ್ನು ಕಡ್ಡಾಯವಾಗಿ ಅತ್ಯಂತ ಕಟಿಬದ್ಧವಾಗಿ ಜಾರಿಗೊಳಿಸಬೇಕಾಗಿದೆ. ಇನ್ನು ಹೃದಯಾಘಾತ ಹಾಗೂ ಸಮಸ್ಯೆಯ ಬಗ್ಗೆ ರಿಜಿಸ್ಟರ್ ಮಾಡಿಸ್ಬೇಕು, ನೋಂದಣಿ ಮಾಡಿಸ್ಬೇಕು. ಹೃದಯಾಘಾತದಿಂದ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದರೆ ಖಡಾಖಂಡಿತವಾಗಿ ಇಂಥದ್ದೇ ಕಾರಣಗಳಿಂದಾಗಿ ಅವರು ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಂಥದ್ದೇ ಕಾರಣಗಳಿಂದಾಗಿ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಹೀಗಾಗಿ ಇದನ್ನು ಕೂಡ, ಜೊತೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ತಂದಿರುವಂಥ ಸ್ಟೆಮಿ ಯೋಜನೆಯನ್ನು ಎಲ್ಲ ತಾಲೂಕು ಆಸ್ಪತ್ರೆಗಳಿಗೆ ವಿಸ್ತರಿಸಬೇಕು. ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ವಿಸ್ತರಿಸಬೇಕು. ತಾಲೂಕು ಆಸ್ಪತ್ರೆಗಳಿಗೂ ಕೂಡ ಕಾರ್ಡಿಯಾಲಿಸ್ಟ್ ವೈದ್ಯರ, ಅಂದರೆ
ಹೃದ್ರೋಗ ತಜ್ಞರನ್ನು ನೇಮಕ ಮಾಡಬೇಕು. ECG, TMT, ಎಕೋ, ಲಿಪಿಡ್ ಪ್ರೊಫೈಲ್ ಚಿಕಿತ್ಸಾ ಸೌಲಭ್ಯ ಇರಬೇಕು. ಅಪಾಯಕಾರಿ ಪೇನ್ ಕಿಲ್ಲರ್ ಮೆಡಿಸಿನ್ಗೆ ಕಡಿವಾಣ ಹಾಕಬೇಕು. CPR ತರಬೇತಿ ನೀಡುವಂಥ ಯೋಜನೆ ಜಾರಿಯಾಗಬೇಕು. ಸಾರ್ವಜನಿಕ ಪ್ರದೇಶದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿ ಸಲಹೆಯನ್ನು ನೀಡಲಾಗಿದೆ.